ಈ ವಿಡಿಯೋದಲ್ಲಿ ನಾವು 7 ಎಕ್ಸ್ಟ್ರಾ ಬಗ್ಗೆ ಮಾತಾಡೋಣ. ಎಕ್ಸಾಮ್ ಬಗ್ಗೆ ನಾನು ಬಗೀರಾ ಮೂವಿ ತಗೊಂಡಿದ್ದೀನಿ. ಫಸ್ಟ್ ಬರೋದು ಹುಕ್. ಹುಕ್ಕಲ್ಲಿ ನಾವು ಕ್ಯಾರೆಕ್ಟರ್ ಮತ್ತೆ ಕ್ಯಾರೆಕ್ಟರ್ ಇರೋ ಗುಣ ತೋರಿಸ್ತೀವಿ. ಈ ಮೂವಿಲಿ ವೇದಾಂತ್ ಅಂತ ಒಬ್ಬ ಇರ್ತಾನೆ, ಅವನಿಗೆ ಸೂಪರ್ ಹೀರೋ ಆಗ್ಬೇಕು ಅಂತ ಆಸೆ, ಅದು ಹುಕ್. ಅದಾದ್ಮೇಲೆ ಬರೋದು ಪ್ಲಾಟ್ ಟರ್ನ್ 1. ಈ ಪ್ಲಾಟ್ ಟರ್ನ್ 1 ಅಲ್ಲಿ ಹೀರೋ ಅವನ ಇದ್ದಿದ್ದ ಪ್ರಪಂಚದಿಂದ ಒಂದು ಬೇರೆ ಒಳಗೆ ಬರ್ಬೇಕಾಗ್ಬೋದು. ಇದಂದ್ರೆ ಅವ್ನ ಏನ್ ಥಾಟ್ ಇರುತ್ತೆ, ಅವ್ನಾಗ ಒಂದು ಎಕ್ಸ್ಪೀರಿಯನ್ಸ್ ಇಂದ ಆ ಥಾಟ್ ಚೇಂಜ್ ಆಗ್ಬೋದು. ಈ ಮೂವಿ ಏನಂದ್ರೆ ವೇದಾಂತ್ ಗೊತ್ತಾಗುತ್ತೆ ಅವ್ರ ಅಪ್ಪ ಅವರು ತಪ್ಪು ಮಾಡ್ತಾ ಇದಾರೆ, ಆನೆಸ್ಟ್ ಆಗಿಲ್ಲ ಅಂತ. ಇದೇ ಈ ಮೂವಿ ಪ್ಲಾಟ್ ಟರ್ನ್ 1. ಇದಾದ್ಮೇಲೆ ಬರೋದು ಪಿಂಚ್ ಪಾಯಿಂಟ್ 1. ಇವಾಗ ಹೀರೋಗೆ ಚೇಂಜಸ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಸೊ ಇದರಿಂದ ಅವನು ಆ ಪ್ರಾಬ್ಲಮ್ಗಳಿಗೆ ರಿಯಾಕ್ಟ್ ಆಗಿ ಒಂದು ಡೇರಿಂಗ್ ಸ್ಟೆಪ್ ನ ತಗೊಬೇಕಾಗಿರುತ್ತೆ. ಈ ಮೂವಿಲಿ ಏನಂದ್ರೆ ವೇದಾಂತ್ ಮುಂದೆನೆ ಆ ಹುಡುಗಿ ಬಂದು ಮಾಡ್ಕೊಳತ್ತೆ ಗೊತ್ತಾ, ಅದೇ ಇದು ಎಷ್ಟು ಪ್ರಭಾವ ಬೀಳುತ್ತೆ ಅವನ್ಗೆ ಅಂದ್ರೆ ಇದರಿಂದನೇ ಅವನು ಬಗೀರಾಗಿ ಚೇಂಜ್ ಆಗ್ತಾನೆ ಗೊತ್ತಾ. ಇದು ಪಿಂಚ್ ಪಾಯಿಂಟ್ 1. ಇದನ್ನ ಬರೋದು ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್ ಅಲ್ಲಿ ಇನ್ನ ಪ್ರಾಬ್ಲಮ್ಗಳು ಚಾನ್ಸಸ್ ಗಳೆಲ್ಲ ಕಾಂಪ್ಲೆಕ್ಸ್ ಆಗುತ್ತೆ. ಹೀರೋಸ್ನೆಲ್ಲ ಒಂದೊಂದಾಗಿ ಫೇಸ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇವಾಗ ಪಿಂಚ್ ಪಾಯಿಂಟ್ 2 ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಈ ಮೂವಿಲಿ ಜನಗಳೆಲ್ಲ ತುಂಬಾ ಮಿಸ್ ಆಗ್ತಿರ್ತಾರೆ ಗೊತ್ತಾ, ಅವ್ರನ್ನ ಹುಡುಕಿ ಕಾಪಾಡ್ಬೇಕಿರುತ್ತೆ. ಹಾಗೆ CBI ಅವರು ಇವನ್ನ ಹುಡ್ಕೋಕ್ ಬರ್ತಾರೆ. ಅದಾದ್ಮೇಲೆ ಬರೋದು ಪ್ಲಾಟ್ ಟರ್ನ್ 2. ಪ್ಲಾಟ್ ಟರ್ನ್ 2 ಲಿ ಹೀರೋಗೆ ಏನೇ ಪ್ರಾಬ್ಲಮ್ಗಳಿತ್ತು ಅದೆಲ್ಲ ಒಂದೊಂದಾಗಿ ಫೇಸ್ ಮಾಡ್ಕೊಂಡು ಅದೆಲ್ಲ ಬ್ರೇಕ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ ಅವನು. ಈ ಮೂವಿಲಿ ಯಾರು ಇದೆಲ್ಲ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಅಂತ ಹುಡ್ಕೊಂಡು ಹೋಗ್ಬೇಕಿರುತ್ತೆ ಹೀರೋ. ಫೈನಲ್ ಬರೋದು ರೆಸಲ್ಯೂಷನ್. ರೆಸಲ್ಯೂಷನ್ ಅಲ್ಲಿ ಹೀರೋ ಬಂದಿರೋ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿ ಜನಗಳನ್ನ ಕಾಪಾಡೋದನ್ನ ಅನ್ನೋದೇ ರೆಸಲ್ಯೂಷನ್. ಮೋಸ್ಟ್ ಪ್ರಾಬಬ್ಲಿ 7 ಸ್ಟ್ರಕ್ಚರ್ನ ಸೀರೀಸ್ ಇಲ್ಲ ಸೀರಿಯಲ್ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ.